ಬಾಗಲಕೋಟೆ ಜಿಲ್ಲೆ ರೆಡ್ಡಿ ಸಮಗ್ರಾಭಿವೃದ್ಧಿ ಸಂಸ್ಥೆ ಹುನಗುಂದ ವತಿಯಿಂದ ದಿನಾಂಕ ಫೆಬ್ರವರಿ 22, 2026 ರಂದು ಮುಂಜಾನೆ 11 ಗಂಟೆಗೆ ಶಿವಶರಣೆ ಮಹಾಸ್ವಾದಿ ಶ್ರೀ ಹೇಮರೆಡ್ಡಿಮಲ್ಲಮ್ಮನ ನೂತನ ದೇವಸ್ಥಾನದ ಕಟ್ಟಡದ ಭೂಮಿ ಪೂಜಾ ಸಮಾರಂಭವು ಹರಿಹರ ತಾಲೂಕಿನ ಹೊಸಳ್ಳಿಯ ಮಹಾಯೋಗಿ ವೇಮನ ಸಂಸ್ಥಾನ ಮಠ ರೆಡ್ಡಿಪೀಠದ ಪೀಠಾಧಿಪತಿಗಳಾದ ಶ್ರೀವೇಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ನಂದವಾಡಗಿಯ ಶ್ರೀಮಹಾಂತಲಿಂಗ ಶಿವಾಚಾರ್ಯರು ಹಾಗೂ ಶ್ರೀ ಗುರುಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಜರುಗುತ್ತಿರುವ ನಿಮಿತ್ತ ದಿನಾಂಕ ಫೆಬ್ರವರಿ 19, 2026 ರಂದು ಸಾಯಂಕಾಲ 5 ಗಂಟೆಗೆ ರೆಡ್ಡಿ ಸಮಗ್ರಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ ಕಾಮಾರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 50 ರ ಹತ್ತಿರದ ದಾದ್ಮಿಎಚ್ಪಿ ಪೆಟ್ರೋಲ್ ಪಂಪ ಬಳಿ ಇರುವ ನಿವೇಶನ ಕಟ್ಟಡದ ಪ್ರಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳರು ಪ್ರಾಸ್ತಾವಿಕ ಪರ ಹಾಗೂ ಅಧ್ಯಕ್ಷ ಚಂದ್ರಶೇಖರ ಕಾಮಾರು ಅಧ್ಯಕ್ಷೀಯ ಪರ ಹಾಗೂ ಉಪಾಧ್ಯಕ್ಷರಾದ ಮರಿಯಪ್ಪ ಬಿದೇವರೆಡ್ಡಿರು ತಮ್ಮುಪಸ್ಥಿತಿಯ ಪರ ಮಾತನಾಡಿ, ರೆಡ್ಡಿ ಸಮಗ್ರಾಭಿವೃದ್ಧಿ ಸಂಸ್ಥೆಯು 2018 ರಲ್ಲಿ ಸ್ಥಾಪನೆಗೊಂಡು ಸಂಸ್ಥೆಯ ಹಿಂದಿನಧ್ಯಕ್ಷರು ಸೇರಿ ಎಲ್ಲ ಪದಾಧಿಕಾರಿಗಳು ತಮ್ಮ ಕೈಲಾದ ಸೇವೆಗೈದ ಇತಿಹಾಸವನ್ನು ಸ್ಮರಿಸಿದರು. ನಂತರ ಹುನಗುಂದ ಪಟ್ಟಣದಲ್ಲಿ ಬಹುದಿನಗಳಿಂದ ರೆಡ್ಡಿ ಸಮಾಜಕ್ಕೆ ಸರಿಯಾದ ಸ್ಥಳಾವಕಾಶ ಸಿಗದಿರುವುದಕ್ಕೆ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿಮಲ್ಲಮ್ಮನ ದೇವಸ್ಥಾನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಆಂಧ್ರ ರಾಜ್ಯ ಮೂಲದವರು ಗ್ರ್ಯಾನೈಟ್ ಉದ್ಯಮ ಮಾಡಿಕೊಂಡಿದ್ದನ್ನು ಸ್ಥಗಿತಗೊಳಿಸಿ ತಮ್ಮ ಮೂಲ ಸ್ಥಳಕ್ಕೆ ಮರಳುವ ಸುದ್ದಿಯು ಅಧ್ಯಕ್ಷರ ಗಮನಕ್ಕೆ ಬಂದು ಮಹಾದಾನಿಗಳಾದ ಮಾತೋಶ್ರೀ ಗಿರಿಜಾಶಂಕರಪ್ಪ ಬೆಳ್ಳಿಹಾಳರ ಕುಟುಂಬಸ್ಥರು ಹಾಗೂ ಇತರೆ ದಾನಿಗಳು ಮತ್ತು ಹುನಗುಂದ ಪಟ್ಟಣದ ಸಮಸ್ತ ರೆಡ್ಡಿ ಸಮಾಜ ಬಾಂಧವರ ತನು ಮನ ಧನದ ಸಹಕಾರದಿಂದ 1 ಎಕರೆ 28 ಗುಂಟೆ ಜಮೀನನ್ನು ಖರೀದಿಸಿಕೊಂಡು ದಿನಾಂಕ ಫೆಬ್ರವರಿ 22, 2026 ರಂದು ಭೂಮಿ ಪೂಜೆಯೊಂದಿಗೆ ರೆಡ್ಡಿ ಸಮಾಜದ ದೇವಸ್ಥಾನದ ಬಹುದಿನಗಳ ಕನಸ್ಸು ನನಸಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಂತರ ಇಡೀ ದೇವಸ್ಥಾನದ ಕಟ್ಟಡವು ಮಹಾದಾನಿಗಳ ಮತ್ತು ಹುನಗುಂದ ಪಟ್ಟಣದ ರೆಡ್ಡಿ ಸಮಾಜ ಬಾಂಧವರ ಸಹಕಾರ ಸಹಾಯ ಹಸ್ತದಿಂದ ನಿರ್ಮಾಣವಾಗಲಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಸಮಾರಂಭದುದ್ಘಾಟನೆಯು ಕರ್ನಾಟಕ ಸರಕಾರದ ಕಾನೂನು ಮತ್ತು ಸಂಸದೀಯ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲರಿಂದ ನೆರವೇರಿದರೆ ಅತಿಥಿಗಳಾಗಿ ಜಿಲ್ಲೆಯ ಮಾಜಿ ಸಂಸದರಾದ ಆರ್.ಎಸ್. ಪಾಟೀಲ, ಮಾಜಿ ಸಚಿವರಾದ ಎಸ್.ಆರ್. ಪಾಟೀಲ ಹಾಗೂ ಹಾಲಿ ಸಂಸದರಾದ ಪಿಸಿಗದ್ದಿಗೌಡರ ಸೇರಿ ಇತರೆ ಅತಿಥಿ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಹಾಗಾಗಿ ಸಮಸ್ತ ಹುನಗುಂದ ಪಟ್ಟಣದ ರೆಡ್ಡಿ ಸಮಾಜ ಬಾಂಧವರು ಹಾಗೂ ಸರ್ವಜನಾಂಗ ಸಮಾಜ ಬಾಂಧವರು ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಸಮಗ್ರಾಭಿವೃದ್ಧಿ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಪರಶುರಾಮನಗೌಡೆಸ್ ಹನಮಗೌಡ್ರ, ನಿರ್ದೇಶಕರಾದ ದ್ಯಾವಪ್ಪ ಪೈಲ್, ತಿಮ್ಮನಗೌಡ ಭಾವಿಕಟ್ಟಿ, ಹನುಮಂತಗೌಡ ಬೆನಕನಡೋಣಿ, ರಾಮನಗೌಡೆಸ್, ಬೆಳ್ಳಿಹಾಳ, ಸಂಗಣ್ಣೆಸ್, ನಾಲತ್ವಾಡ, ಸಂಗಮೇಶ ಎಸ್, ಮನ್ನಾಪುರ, ಬಸನಗೌಡೆಸ್ ಪೈಲ್ ಹಾಗೂ ಹಿರಿಯರಾದ ತಿಮ್ಮನಗೌಡ ದಾದ್ಮಿ, ಮಲ್ಲಣ್ಣ ಪೈಲ್ ಸೇರಿದಂತೆ ಇತರೆ ರೆಡ್ಡಿ ಸಮಾಜದ ಗುರು ಹಿರಿಯರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ತಯಾರು ಮಾಡಿ ಈ ಸಂಸ್ಥೆಯ ಮೊದಲ ಅಧ್ಯಕ್ಷರಾಗಿ ವೆಂಕನಗೌಡ ಮನ್ನಾಪುರ ಅವರು, ಕಾರ್ಯದರ್ಶಿಯಾಗಿ ಮುಂದಿನವರು ಹಾಗೆಲ್ಲ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಅದು ಆ ಸಂಘದಲ್ಲಿ ಕೆಲವು ಅನಾನುಕೂಲದಿಂದ ನಮ್ಮ ಸಮಾಜದ ಹಿರಿಯರು ಸರಿಯಾಗಿ ಕೂಡದೇ ಇರೋದ್ರಿಂದ ಅದನ್ನು ಸ್ವಲ್ಪ ತಟಸ್ಥ ಆಗಿತ್ತು. ಅದನ್ನು ನಂತರ 2019-20ರಲ್ಲಿ ಅದನ್ನು ಸಂಸ್ಥೆಯನ್ನು ನಮ್ಮ ಇದರಲ್ಲಿ ತೆಗೆದುಕೊಂಡು ಅದರ ಅಧ್ಯಕ್ಷ ನಾನಾಗಿದ್ದ. ಇಲ್ಲೆಲ್ಲ ನಮ್ಮ ಸಮಾಜದ ಎಲ್ಲ ಗುರಿಯನ್ನು ಕೂಡಿಕೊಂಡು ಹೊಸ ಕಮಿಟಿ ಮಾಡಿ, ಹೊಸ ಕಮಿಟಿಯಲ್ಲಿ ನಾವು ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇರ್ತಿಯೊಳಗೆ ಮಾಡಿಕೊಂಡು ಅದನ್ನು ಸಂಸ್ಥೆ ಚಾಲು ಮಾಡಿ ಒಂದು ಏನೋ ಒಟ್ಟು ಭಾಳ ದಿನಗಳಿಂದ ಸಂಸ್ಥೆಗಳು 2-3 ಸಂಸ್ಥೆಗಳು ಒಮ್ಮಂದದಲ್ಲಿ ಹುಟ್ಟಿ ಯಾವುದೇ ಕೆಲಸ ಮಾಡಲಾರ್ದ ತಟಸ್ಥವಾಗಿ ಉಳಿದಿತ್ತು. ಮುಂದೆ ನಾವೊಂದು ಸಂಸ್ಥೆ ಇದನ್ನೆಲ್ಲ ಬೆಳೆಸಿ ಒಂದು ವಿಷಯ ಅಂದರೆ ಒಟ್ಟು ಇಲ್ಲೊಂದು ಹೇಮರೆಡ್ಡಿ ಮಲ್ಲಮ್ಮನ ಒಂದು ಜಾಗ ತೊಗೋಬೇಕು, ಒಂದು ಮಲ್ಲಮ್ಮ ಒಂದು ಹಾಗೂ ಹೇಮಣ್ಣ ದೇವಸ್ಥಾನ ಮಾಡಬೇಕು ಅನ್ನೋದು ನಮ್ಮ ಹುನಗುಂದ ತಾಲೂಕು ಮತ್ತು ಹುನಗುಂದ ಬೇಡಿಕೆ ಆಗಿತ್ತು. ಆ ಕಾರಣದಲ್ಲಿ ಒಂದು ಜಾಗ ಹುಡುಕಾಡಬೇಕು. ಜಾಗ ಹುಡುಕಾಡುವ ನಮ್ಮ ಈ ಜಾಗ
ನಮ್ಮ ಸುಬ್ಬಾರಾವ್ ಅಂತ ತಿಳ್ಕೊಂಡು ಆಂಧ್ರದವರು ಗ್ರಾನೈಟ್ ಫ್ಯಾಕ್ಟ್ರಿ ಮಾಡಿದ್ರು. ನಾವು ಹುಡುಕಾಡೋ ಸಂದರ್ಭದೊಳಗೆ ಅವರು ಅದನ್ನು ಮಾರ್ತಾರೆ ಅನ್ನುವಂಥ ಒಂದು ಸುದ್ದಿ ಬಂದು ಅದನ್ನು ನಮ್ಗೆ ಅವರು ಆತ್ಮೀಯರಿದ್ದಾಗ ನಾವು ಅದನ್ನು ಕೇಳ್ಕೊಂಡು ನಮ್ಮ ಸಮಾಜಕ್ಕೆ ಕೊಡ್ರಪ್ಪ ನೀವು ಅದನ್ನು ಜಾಗ ಅನುಕೂಲ ಆಗತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಮನವಿ ಮಾಡ್ಕೊಂಡ್ವಿ. ಮನವಿ ಮಾಡ್ಕೊಂಡದ್ದು ಅವತ್ತು ಅಂತ ತಿಳ್ಕೊಂಡು ಅವರು ಸಮಾಜನ ಅವ್ರು ತಮ್ಮ ಇದನ್ನ ಹೆಚ್ಚೇನು ಹಿತ ಬಯಸಲಿಲ್ಲ. ಒಂದು ಬಾರಿ ನಮ್ಮ ಸಸ್ತಾ ಇದ್ರೊಳಗೆ ಈ ಜಾಗ ನಮ್ಗೆ ಖರೀದಿ ಹಾಕಿಕೊಟ್ರು ಅವರು. ಖರೀದಿ ಹಾಕಿಕೊಂಡಿದ್ದ ಮತ್ತು ನಮ್ಗೆ ಹಂಗೆ ಜಾಗ ಖರೀದಿ ಆಗಕ್ಕೂ ನಮ್ಗೆ ವಿಳಂಬ ಆಯ್ತು ಅಂದಿತ್ತು. ವಿಳಂಬ ಆದರೂ ನಾವು ಅದನ್ನೇನು ಇದೇ ಮುಂದೆ ಇದು ಮಾಡಲಿಲ್ಲ, ಪ್ರಯತ್ನ ಪಟ್ಟು ಅಂಥ ಇದ್ರೊಳಗೆ ಒಂದು ಗುಡಿ ಕಟ್ಬೇಕು ಅನ್ನೋ ಒಂದು ಇದ್ರೊಳಗೆ ಇದ್ದಾಗ ಶಂಕರಪ್ಪ ಸಂಗಪ್ಪ ನಾಗರಾಜ್ ಕೈಯಾಳದವರು ಅವರು ನಮ್ಗೆ ಇದೇ ಊರಿನವರು ಬೆಂಗಳೂರಿನಾಗ ಅವರು ವಾಸವಾಗಿದ್ರು. ಅವ್ರಿಗೆ ನಾವೊಂದು ಏನೋ ಸಂಸ್ಥೆಗೆ ಜಾಗ ಇಡೀ ಮುಂದೆ ನಮ್ಗೆ ದೇಣಿ ಕೊಡ್ರಿ ಅಂತ ಹೋದವ್ರು ನಾವು ಅವ್ರ ಹತ್ರ. ಹೋದಾಗ ಅವರು ಅದು ದೇಣಿ ನಮ್ಮ ಲ್ಯಾಂಡ್ ಹಿಡಿಯೋಕ್ಕೂ ದುಡ್ಡು ಕೊಟ್ಟರು. ಮುಂದೆ ದೇವಸ್ಥಾನನು ನಾನು ಒಬ್ಬರೇ ಸ್ವಂತ ಖರ್ಚಿನಿಂದ ನಾನು ದೇವಸ್ಥಾನ ಕಟ್ಟಿ ಕೊಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಒಳಗೆ ಬೆಳೆದು ಇದನ್ನ ಒಂದು ಗುಡಿ ಕಟ್ಟುವಂಥ ವಿಚಾರಕ್ಕೆ ಬಂದು ನಾವು ಎಲ್ಲರೂ ಮಾಡಿ ದಿನಾಂಕ 22/2/2026 ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಸ್ಥಳೀಯ ಮಾಜಿ ಶಾಸಕರು ನಮ್ಮ ಸಮಾಜದ ಹಿರಿಯರಾದ ದೊಡ್ಡಗೌಡ ಪಾಟೀಲ್ ಹತ್ರ ನಾವು ವಿನಂತಿ ಮಾಡ್ತೀವಿ. ನಾನು ಎಲ್ಲ ನಿಮ್ಗೆ ಹೇಳಿದ್ದು ಮಾತಾಡೋದು ನಾವು ಎಲ್ಲ ಇದು ಸಹಕಾರ ಕೊಡ್ತೀವಿ ಅಂತ ತಿಳ್ಕೊಂಡು ಅವರು ಕೈ ಜೋಡಿಸಿದ್ರು. ಕೆಲವೊಂದೆಲ್ಲ ರಾಜಕಾರಣಿಗಳು ಇದಕ್ಕೆ ನಾವು ನೀವು ಮುಂದೆ ತಾಲೂಕಿನ ಪ್ಲೇಸ್ ಇದು ಅಂತಾರೆ, ಇದಕ್ಕೆ ಅಲ್ಲಿ ಅವಶ್ಯಕತೆ ಐತಿ, ನಮ್ಮ ಸಮಾಜದ ಒಂದು ಭವನ ಆಗಬೇಕು ಮತ್ತು ಗುಡಿ ಹಾಕೊಂಡು ಅವ್ರಿಗೆ ಎಲ್ಲರಿಗೆ ಆಸೆ ಎಲ್ಲ ಇತ್ತು. ಆ ನಿಟ್ಟಿನೊಳಗೆ ನಾವು ಅದನ್ನು ತಯಾರು ಮಾಡಿ ಈ ದಿನಾಂಕ 22/2 ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅದನ್ನು ಇದರಿಂದ ಗುಡಿ ಕಟ್ಟಕ್ಕೂ ಅದು ನಮ್ಮ ಇದರಲ್ಲಿ ಪಾಲ್ಗೋಡು ಜಿಲ್ಲೆಯಲ್ಲಿ ತಾವು ಈ ಗುಡಿ ಕಟ್ಟೋದು 2 ಗುಡಿ, ಶಿರೂರಾಗ ಒಂದೈತಿ, ಇಲ್ಲೊಂದೈತಿ. ನೆಕ್ಸ್ಟ್ ಹೂಲಗೇರಿ ಒಳಗೊಂದು ಸೇಮ್ ಮಾಡಲ್ಲ ಅವ್ರಿಗೂ ಅದು ಕೊಪ್ಪಳ ನಾವು ಬೆಳಾಳ್ ಸಾಹೇಬರಿಗೆ ಅದನ್ನು ಹಾಕಿದ್ವಿ. ಅವರು ಅಗದಿ ಹುಮ್ಮಸ್ಸಿನಿಂದ ಅವರು ಇವತ್ತಿಗೂ ಅದನ್ನು ಅವ್ರು ನಮ್ಮ ಬೆಂಬಲವಾಗಿ ಅದಾರ, ಮುಂದೆ ಇರ್ತೀವಿ ಅಂತ ಹೇಳ್ಯಾರ. ಅದೇ ಮತ್ತು ನಮ್ಮ ಮುಂದೆ ಕೆಲವೊಂದಿನ ದುಡ್ಡು ಬೇಕಾದಾಗ ಒಬ್ರು ಇನ್ನೊಬ್ರು ಅವರು ನಾಗಪ್ಪ ಅರ್ತಿ ಅನ್ನೋರು ಅವರು ಸುಮಾರು ಅವರು ನಾನು ಅದಕ್ಕೆ ಏನು ಬೇಕು ಸಹಾಯ ಮಾಡ್ತೇನೆ ಅಂತ ಅವರು ಹೇಳ್ಕೊಂಡಿಲ್ಲ. ಮತ್ತು ಹುಣಗುಂದಲ್ಲಿ ಹಿರಿಯರು ಎಲ್ಲರೂ ಈಗ ಸಹಕಾರ ಕೊಟ್ಟಾರ. ನಾವು ಕೇಳೋದು ಬೇಡ, ಆ ರೀತಿ ಒಳಗೆ ಅವರು ಬಂದು ಸಹಾಯ ಮಾಡಾಕತ್ತಾರೆ. ಒಂದು ಒಳ್ಳೆಯ ರೀತಿ ಒಳಗೆ ನಮ್ಮ ಕಾರ್ಯಕ್ರಮ ನಡೀಲಿ ಅಂತ ತಿಳ್ಕೊಂಡು ತಮ್ಮ ಪತ್ರಿಕಾ ಮಾಧ್ಯಮದವ್ರ ವಿಷಯಕ್ಕೆ ಇದೊಂದಿಟ್ಟು ಸುದ್ದಿ ಮಾಡಲಿ, ಒಳ್ಳೆಯ ರೀತಿ ಒಳಗೆ ನಮ್ಮ ಕಾರ್ಯಕ್ರಮ ನಡೀಲಿ. ಬೆಳಾಳವರು ಭೂಮಿಗೆ ಖರೀದಿ ಮಾಡೋದಿಲ್ಲ. ಅವಾಗ ಅವರು 10 ಲಕ್ಷ ಕೊಟ್ಟರು. ನಂತರ ಈಗ ಗುಡಿ ಕಟ್ಟಡ ಸಂಬಂಧ ಸುಮಾರು 48 ಲಕ್ಷ ರೂಪಾಯಿ ಗುಡಿ ಕಟ್ಟಡಕ್ಕೆ ಮುಗಿಸಿವಿ. ಅದನ್ನು ಅವರು ತಮ್ಮ ಮಕ್ಕಳು ಹಾಗೂ ಅವರೆಲ್ಲ ಸಹಾಯದಿಂದ ಅವರೆಲ್ಲ ಕೊಡಕ್ಕೆ ಒಪ್ಕೊಂಡಾರ. ಮಾಡ್ತೀವಿ. ಈಗ ಅವರು ಆಗ್ಬೋದು, ನಾವೊಂದು ಸಮಾಜ ನಿವೇಶನ ಎಷ್ಟು ಐತ್ರಿ ಸಾಹೇಬ್ರ? ಏನ್ ಕಟ್ಟಾಟೋ ಅದನ್ನ ನಿವೇಶನ ಎಷ್ಟು ಐತ್ರಿ ಇದು? ಎಷ್ಟು? 2 ಎಕರೆ 28 ಗುಂಟೆ ಜಾಗ, 28 ಗುಂಟೆ. ಅದರಲ್ಲಿ ನಾವು ದೇವಸ್ಥಾನ ಮತ್ತು ಮಂಗಲ ಭವನ ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸಾಮಾಜಿಕ ಸೌಲಭ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಾಗ ನಾವು ಪ್ಲಾನ್ ಮಾಡಿದ್ವಿ. ಈಗ 46 ಲಕ್ಷಕ್ಕೆ ಗುಡಿ ಕಟ್ಟಡಕ್ಕೆ ಶಂಕರಣ್ಣ ಬೆಳೆಯಾಳ ಅವರು, ಆಮೇಲೆ 3 ಲಕ್ಷ ರೂಪಾಯಿಗಳನ್ನ ಮೂರ್ತಿಗಾಗಿ ಕೊಟ್ಟಿದ್ದಾರೆ. ಆಮೇಲೆ ಜಾಗ ಹಿಡಿದಕ್ಕೆ 10 ಲಕ್ಷ, ಒಟ್ಟಾರೆ 58 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಬೇರೆ ಬೇರೆ ಸಮಾಜದ ವತಿಯಿಂದ ನಾವು ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಂಡು ನಾವು ಆಶೆ ಪಟ್ಟು ನಾವೆಲ್ಲ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಸಂಘಟನೆ ಮಾಡಿದ್ದಾರೆ. ಇದು ಸಾಮಾಜಿಕವಾಗಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಂಗೆ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಳುವಂತ ಮುಖ್ಯ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡೀವಿ. ಅದಕ್ಕೆ ಎಲ್ಲರ ಸಹಕಾರ, ಎಲ್ಲ ಸಮಾಜದ ಸಹಕಾರ ಈ ಒಂದು ಯೋಜನೆಗೆ ಇರಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ
ನಾವು ನೀವು ಪ್ರಚಾರ ಮಾಡಲಿಕ್ಕೆ ಮತ್ತು ಹೇಳಲಿಕ್ಕೆ ನಾವು ಈ ಒಂದು ಸಲಹೆಗಳನ್ನು ಕೊಡಲಿಕ್ಕೆ ಏನು ಒಪ್ಕೊಂಡಿದ್ದಾರಲ್ಲ ಅವರು ಈ ಕಟ್ಟಡದ ಆಡಳಿತವನ್ನು ಅವರೇ ಇಟ್ಕೊಂಡಿದ್ದಾರೆ. ಖರ್ಚು ವೆಚ್ಚ ಏನು ಮಾಡೋದು ಅದೆಲ್ಲ